ಕುಣಿತಾಳ ಅಂತ ಕುಣಿತಾ ನಾನು ನನ್ನ ಕಾಲ ಮೇಲೆ ನಾನು ನಿಂತು ದುಡಿದು ತಿನ್ನಾಕತ್ತೀನಿ. ಹಾಯ್ ಗಾಯಸ್, ಹೆಂಗದ್ರೆ ಎಲ್ಲರೂ ಆರಾಮದ್ರ ಅಂತ ತಿಳ್ಕೊತೀನಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯಸ್. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಜೊತೆಗೆ ಸಪೋರ್ಟ್ ಮಾಡಿರಿ. ಆ್ಯಂಡ್ ನಿಮ್ಗೆ ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ ಮಾಡಿರಿ ಕಮೆಂಟ್ ಬಾಕ್ಸ್ ಒಳಗೆ. ಸೊ ಗಾಯಸ್, ಆಲ್ರೆಡಿ ತಮ್ಮೇಲೆ ನೋಡ್ರಿ ನಿಮ್ಗೆ ಗೊತ್ತಾಗಿರ್ತೈತಿ ಏನು ವಿಷಯ ಅಂತ. ಸೊ ಗಾಯಸ್, ಏನಂತಂದರೆ ನನಗೋಸ್ಕರ ನಾನಿದ್ದೀನಿ. ಏನಂತಂದರೆ ನಾ ಏನಾದರೂ ನನ್ನ ಬಗ್ಗೆ ಜನ ಆ ಥರ ಈ ಥರ ಅಂತೇಳಿ ಕಚ್ಚಡ ಮಾತಾಡ್ತಾನೆ ಇರ್ತಾರೋ. ಸೊ ನಾನು ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಂಗಿಲ್ಲ. ಬಟ್ ನಾವು ಒಂದು ಸ್ವಲ್ಪ ಗಪ್ ಇದ್ದಂಗೆ ಅವ್ರು ಜಾಸ್ತಿ ಮಾಡ್ತಾರೋ ಹೊರತು ಕಮ್ಮಿ ಮಾಡೋಂಗಿಲ್ಲ. ಸೊ ಯಾಕೆ ರಿಯಾಕ್ಟ್ ಮಾಡಿಲ್ಲ, ರಿಯಾಕ್ಟ್ ಮಾಡಬಾರ್ದು, ನಾವು ರಿಯಾಕ್ಟ್ ಮಾಡಬಾರ್ದು. ಬಟ್ ನೆಗೆಟಿವ್ ಪೀಪಲ್ಸ್ ಹೇಳತ್ತೀನಿ ನಾನು. ನೆಗೆಟಿವ್ ಪೀಪಲ್ಸ್ ಒಂದಷ್ಟು ಜನ ಅದಾರು ನನ್ನ ಸರ್ಕಲ್ ಒಳಗನು. ಆ ನೆಗೆಟಿವ್ ಪೀಪಲ್ಸ್ಗೆ ಹೇಳತ್ತೇನು, ಬಾಕಿ ಜನ ಕಾಲ ಇದು. ಸೊ ಏನಂತಂದರೆ ಹೌದ್ರಿ, ನಮ್ಮ ಬಗ್ಗೆ ನಿಮ್ಗೆ ಎಷ್ಟಂತೂ ಬೇಕ್ರಿ ಕಾಳಜಿ. ಯಾಕ್ರಿ ನಿಮ್ಮ ಬಗ್ಗೆ ಯೋಚನೆ ಮಾಡೋಕೆ ಟೈಮ್ ಕೊಡ್ರಿ. ನಮ್ಮ ಬಗ್ಗೆ ಎಷ್ಟಂತ ಯೋಚನೆ ಮಾಡಾರ ನೀವು ಗಾಯ್ಸ್. ಏನಂತಂದರೆ ಈಗ ನನಗೆ ಒಂದೊಂದು ಸಲ ಏನು ಅನ್ನಿಸ್ತೈತೆ ಅಂತಂದರೆ, ಹೌದು ನಾನು ನನಗೆ ಅವ್ರ ವಾಚ್ಮೇನ ಎಲ್ಲರೂ, ನನ್ನ ವಾಚ್ಮೇನ್ಗಳು ಅವರೆಲ್ಲರೂ. ಬಿಕಾಸ್ ಯಾಕಂತಂದ್ರೆ ನಾ ಎಲ್ಲಿ ಹೋದ್ನಿ, ಯಾಕೆ ಹೋದ್ನಿ, ನಾನು ಏನು ಮಾಡತ್ತೇನು, ನಾನು ಎಷ್ಟು ಕೆಲಸ ಮಾಡತ್ತೇನು, ನಾನು ಪಿ ಎಸ್ ಸಿಗೆ ಹಚ್ಕೋತೇನು, ನಾನು ಏನು ಮಾಡತ್ತೇನು ಅದನ್ನು ಅವ್ರು ನನ್ನ ಹಿಂದಿಂದ ಇದು ಮಾಡ್ತಿರ್ತಾರೆ ಏನೋ ಗೊತ್ತಿಲ್ಲ. ಬಿಕಾಸ್ ನಾನು ಏನು ಮಾಡತ್ತೇನು ನನ್ನ ಬಗ್ಗೆನ ತಿಳ್ಕೋದ್ರಾಗ ಸಾಯ್ತಿರ್ತಾರೆ ಅವರ. ಬೇರೆ ಅವ್ರಿಗೇನು ಗೊತ್ತಿಲ್ಲ. ನನ್ನ ಬಗ್ಗೆನ ಏನಂತಂದರೆ ಸರ್ಚ್ ಮಾಡ್ತಿರ್ತಾರೋ ಯಾವಾಗ ನೋಡ್ತಿ. ಸೊ ಈ ಥರ ಒಂದಷ್ಟು ಜನ ಅದಾರು ಗಾಯ್ಸ್. ನನ್ನ ಸರ್ಕಲ್ ಒಳಗೆ ಒಂದಷ್ಟು ಜನ ಅದಾರು ನನ್ನ ಬಗ್ಗೆ ಸರ್ಚ್ ಮಾಡಾರಂತೂ. ಒಂದಷ್ಟು ನೆಗೆಟಿವ್ ಪೀಪಲ್ಸ್ ಅದಾರು, ಅವ್ರ ಬಗ್ಗೆ ಹೇಳಬೇಕು ನಾನು ಇವತ್ತು. ಸೊ ಗಾಯ್ಸ್, ಏನಂತಂದರೆ ನನಗೆ ರಿಯಾಕ್ಟ್ ಮಾಡೋಕೆ ಆಸೆ ಇಲ್ಲ. ಬಟ್ ಯಾಕೋ ಹೇಳ್ಬೇಕು ಅನಿಸಿತು. ಇಲ್ಲ, ನನ್ನ ಮುಖಕ್ಕೆ ಯಾವುದೇ ಫೇಸ್ ನಾನು ಹಾಕೋಂಗಿಲ್ಲ ಗಾಯಸ್. ಹೋಮ್ ರೆಮಿಡಿ ಯಾವತ್ತಾದರೂ ಹಿಂಗೆ ಒಂದು ಸ್ವಲ್ಪ ಈ ಥರ ಗುಳ್ಳೆಗಳು ಬಂದಾಗಲಿ, ವಿತ್ ಏನಾದರೂ ಮ್ಯಾರೇಜಾ ಏನಾದರೂ ಫಂಕ್ಷನ್ ಅದು ಇತ್ತಂತಂದ್ರೆ ಅದಕ್ಕಿಂತ ಮುಂಚಿತವಾಗಿ ಒಂದು ವಾರ ಏನಾದರೂ ಫಂಕ್ಷನ್ ಒಂದು ವಾರದ ಮುಂಚಿತವಾಗಿ ನಾನು ಏನಾದರೂ ಹೋಮ್ ರೆಮಿಡಿ ಟ್ರೈ ಮಾಡ್ತೀನೋ ಹೊರತು ಯಾವುದೇ ಥರ ಕ್ರೀಮ್ ಆಗಲಿ, ಯಾವುದೇ ಥರ ಫೇಸ್ ವಾಶ್ ಆಗಲಿ, ಫೇಸ್ ಪ್ಯಾಕ್ ಆಗಲಿ ಏನೂ ಹಾಕೋಂಗಿಲ್ಲ. ಕ್ಲಾರಿಟಿ. ಆ್ಯಂಡ್ ನೆಕ್ಸ್ಟು ಮತ್ತೊಂದು ಇದು ಭಾಳ ಸಲ ಬಂದೈತಿ. ಬೇಬಿ ಆಗಿಲ್ಲ ಅಂತಂದ್ರೆ ಏನಾದರೂ ಗುಳ್ಗಿ ತಿಂತೀನಿ. ನೀ ಏನಾದರೂ ಗುಳ್ಗಿ ತಿಂತಿ, ಏನಾದರೂ ಔಷಧ ತೊಗೋತಿ, ಏನೋ ತಿಂತಿ, ನಿನಗೆ ಬೇಬಿ ಬ್ಯಾಡಾಗಿದ. ಏನು ರೀ, ಯಾಕಡೆ ಅದೇ ರೀ, ಯಾವ ಥರ ಮಾತಾಡತ್ತೀರಿ ನೀವನ್ನ ಅರ್ಥ ಮಾಡ್ಕೊಳ್ರಿ. ಏನು ಮಾತಾಡತ್ತೀರ ಅಂತ ಹೇಳಿ ಅರ್ಥ ಮಾಡ್ಕೊಳ್ರಿ. ಒಂದು ಹೆಣ್ಣು ಹುಡುಗಿ ಆಕಿ ತಾಯಿ ಆದ್ರೇನ ಆ ಹುಡುಗಿ ಆಗಕ್ಕೆ ಸಾಧ್ಯ. ಆ ತಾಯಿ ಅಂದ ಮೇಲೆನ ಹೆಣ್ಣು ಮಗಳಿಗೆ ಒಂದು ಆ ಹುಡುಗಿ ತಾಯಿ ಆಗಿದಾಳ ಅಂದ ಮೇಲೆನ ಆ ಹುಡುಗಿಗೆ ಒಂದು ಲಕ್ಷಣ. ಸೊ ಅದೆಲ್ಲರಿಗೂ ಇರತೈತೆ, ಪ್ರತಿಯೊಬ್ಬರು ಹುಡುಗಿಗೆ ಇರತೈತೆ, ನಾನು ಒಂದಿನ ತಾಯಿ ಆಗಬೇಕಂತ. ಸೊ ಪ್ರತಿ ಹೆಣ್ಣು ಮಕ್ಕಳು ತಾಯಿ ಆಗಬೇಕಂತ. ನಾವು ಕಟ್ಟಿದ ಹರಕೆ ಇಲ್ಲ, ದವಾಖಾನೆಗೆ ತೋರಿಸಿಲ್ಲ. ಬಿಕಾಸ್ ನ್ಯಾಚುರಲ್ ಒಂದು ಸ್ವಲ್ಪ ದಿನ ನ್ಯಾಚುರಲ್ ಆಗಿ ಟ್ರೈ ಮಾಡೋಣಂತ. ಆಮೇಲೆ ಮುಂದೆ ನೋಡೋಣಂತ ಏನು ತೊಗೋಬೇಕು, ಏನು ಡಿಸಿಷನ್ ತೊಗೋಬೇಕು ಅದನ್ನು ಮುಂದೆ ನೋಡೋಣಂತ. ಯಾವ ಹಾಸ್ಪಿಟಲ್ಗೆ ತೋರಿಸ್ಬೇಕು ಅದೆಲ್ಲ ನೋಡೋಣಂತ. ಸ್ವಲ್ಪ ದಿನ ತಾಳ್ಮೆಯಿಂದ ಕಾಯೋಣ ಅಂತ ನಾವು ಬಿಟ್ಟಿದ್ದೀವಿ. ಓಕೆನಾ? ಸೊ ನಾವು ಈ ದೇವ್ರಿಗೆ ಕೈ ಮುಗಿದ ಕರ್ಷಿ ನಾವು ನಮಗೆ ಒಳ್ಳೇದು ಮಾಡಪ್ಪ, ನಮ್ಗೆ ಒಂದಷ್ಟು ಏನಾದರೂ ಕೊಡು. ಇಲ್ಲ, ದೇವರೇ ನಮಗೊಂದು ಹೆಣ್ಣು ಮಗು ಅಥವಾ ಗಂಡು ಮಗು ಯಾವುದಾದ್ರೂ ಆಗಲಿ, ಒಟ್ಟು ಒಂದು ಆರೋಗ್ಯವಾದ ಮಗು ಹುಟ್ಟಲಪ್ಪ ತಂದೆ ಅಂತೇಳಿ ಕೇಳ್ಕೊಂಡಿದ್ದೇನೋ ಹೊರತು ನಿಜವಾಗಲೂ ಪ್ರತಿ ದೇವರ ಹತ್ರನೂ ಇದನ್ನ ನಾವು ಕೇಳ್ಕೊಳ್ಳೋದು ಗಂಡ ಹೆಂಡತಿ. ಸೊ ನೀವು ಯಾವಾಗ ನಾವು ಗುಳಿಗೆ ತೊಗೊಂಡಿದ್ದು ನೋಡಿರ್ತೀರೋ, ಅದು ಯಾವಾಗ ಸುಮ್ಮನೆ ಯಾಕ್ರಿ ಸ್ಪ್ರೆಡ್ ಮಾಡ್ತೀರಿ ನೆಗೆಟಿವ್ ಆಗಿ.
ನಿಮ್ಮ ಬಗ್ಗೆ ನಾವು ಮಾತಾಡಕನು ನಾವು ಇದಕ್ಕೆ ಹೋದಾಗನು ನಿಮ್ಮ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಬಟ್ ನೀವು ಯಾಕ್ರಿ ನಮ್ದು ಸ್ಪ್ರೆಡ್ ಮಾಡತ್ತೀರಿ ಈಗ ನೆಗೆಟಿವ್ ಆಗಿ? ಸೊ ಇನ್ಮೇಲೆ ಅಂತೂ ನಾನು ಬಿಡೋಂಗಿಲ್ಲ. ಹೆಸರು ತೊಗೊಂಡು ಕರ್ಸಿ ಹೇಳ್ಬೇಕಾಗ್ತೈತಿ ವಿಡಿಯೋ ಒಳಗೆ. ಸೊ ಹುಷಾರಾಗಿರ್ರಿ. ನಾವು ಸೊ ಗಾಯ್ಸ್ ನಾವು ಯಾವುದೇ ಥರ ಗುಳಿಗೆ ತೊಗೊಂಡಿಲ್ಲ, ತೊಗೋದು ಇಲ್ಲ. ನಮಗೂ ಬೇಬಿ ಬೇಕಾಗೈತಿ, ನಮಗೂ ಫ್ಯಾಮಿಲಿ ಪ್ಲ್ಯಾನಿಂಗ್ ಐತಿ, ನಮ್ಮದು ಫ್ಯಾಮಿಲಿ ಪ್ಲ್ಯಾನಿಂಗ್. ನಾವು ಒಂದಷ್ಟು ಹರಕೆಗಳು ಕಟ್ಕೊಂಡಿದ್ದೆವು, ಒಂದಷ್ಟು ದೇವರಿಗೂ ಹೋಗಿದ್ದೆವು. ಹೋಗಿಲ್ಲ ಅಂತ ಒಂದಷ್ಟು ಟೆಂಪಲ್ಗೂ ಹೋಗ್ತಾ ಇರ್ತೇವೆ. ನೀವು ಬ್ಲಾಗ್ಗಳನ್ನು ನೋಡ್ತಾ ಇರ್ತೀರಿ. ಸೊ ಗಾಯ್ಸ್ ಇದು ಕ್ಲಾರಿಟಿ ಆಯಿತು. ಯಾರು ಹೇಳಿದಾರಲ್ಲ ಅವ್ರಿಗೆ ಅಷ್ಟೇ ಇದು. ನೆಕ್ಸ್ಟ್ ಏನು ಹೇಳ್ತಾರಪ್ಪ ಅಂತಂದರೆ, ನಾನು ನನ್ನ ಹಸ್ಬೆಂಡ್ ಕಡೆನೇ ಎಲ್ಲ ಕೆಲಸ ಮಾಡಕ್ಕೆ ಹಚ್ತೇನಂತ. ನನ್ನ ಹಸ್ಬೆಂಡ್ಗೆ ಕಿಮ್ಮತ್ತು ಕೊಡೋದಿಲ್ಲ ಅಂತ. ಆಮೇಲೆ ಹೌದ್ರಿ, ನಾವು ಫ್ರೆಂಡ್ಲಿ ಆಗಿರ್ತೇವೆ. ಫ್ರೆಂಡ್ಲಿ ಆಗಿರೋದ್ರಾಗ ಏನು ತಪ್ಪೈತಿ ನೀವೇ ಹೇಳ್ರಿ. ಆಮೇಲೆ ನಾನು ಅವ್ರ ಕಡೆ ಕೆಲಸ ಮಾಡಕ್ಕೆ ಹಚ್ತೇನು. ಏನ್ರಿ ಕೆಲಸ ಮಾಡಕ್ಕೆ ಹಚ್ಚಿದೇನು? ನೀವೇನು ಬಂದು ನೋಡಿದ್ದೀರಿ ನಮ್ಮ ಮನೆ ಒಳಗೆ? ಯಾವ ಥರ ಮಾತಾಡ್ತೀರಿ? ಏನು ಕತೆನೋ ದೇವ್ರಿಗೆ ಗೊತ್ತಪ್ಪ ನಿಮ್ದು ಕತೆ. ಆಮೇಲೆ ಮತ್ತು ಫುಲ್ಲು ಜಗಳ ಮಾಡ್ತೇನಂತ. ನಿಮಗೆ ಗೊತ್ತೈತಿ ನಮ್ಮ ಮನ್ಯಾಗ ಎದಕ್ಕೆ ಸಲುವಾಗಿ ಜಗಳ ಆಗತ್ತೈತಿ, ಏನು ಕತೆ ಅಂತ. ಜಗಳ ಮಾಡ್ತೀನು, ಅದು ಮಾಡ್ತೀನು, ಇದು ಮಾಡ್ತಾನೆ. ಇದು ನಿಮ್ದು ಕತೆ ಆಯಿತು. ಅದು ಯಾವ ಜಗಳ ಆಯಿತು, ಎದ್ರ ಸಲುವಾಗಿ ಆಯಿತು, ಏನು ರೀಸನ? ಸುಮ್ಮನೆ ಎದ್ಗುಳ್ಳ ಹುಯ್ದು ಅಂತ ಯಾಕಂದ್ರೆ ಮಾಡೋಕ್ಕಾಗ್ತೈತೇನ ಜಗಳ? ಏನಾದರೂ ರೀಸನ್ ಇದ್ದಾಗನ ಜಗಳ ಮಾಡೋಕ್ಕಾಗ್ತಿತ್ತಲ್ಲ. ಏನು ಸುಮ್ಮನೆ ನೀ ಕುಂತಿದ್ದೀರಿ ಅಂತಂತಂದರೆ ಬಂದು ಕರ್ಷೆ ನಿನಗೆ ಯಾಕ ಏನ ಅಂತ ಯಾಕಂದ್ರೆ ಮಾತಾಡ್ರಿ. ನೀವು ಸುಮ್ಮನೆ ಇರ್ತೀರಿ, ಯಾರೂ ಸುಮ್ಮನೆ ಇರೋಂಗಿಲ್ಲ. ಏನಾದರೂ ಒಂದು ರೀಸನ್ ಇದ್ರನ ಜಗಳ ಆಗ್ತೈತೆ ಹೊರತು ನಾಟ್ ರೀಸನ್ ಯಾರೂ ಜಗಳ ಮಾಡೋಂಗಿಲ್ಲ. ಅರ್ಥ ಮಾಡ್ಕೊಳ್ರಿ. ಜಗಳ ಗಂಟಿ ಪಟ್ಟ ಕೊಟ್ಟು ಬಿಡ್ತಾರೆ ಮನ್ಯಾಗ ಕುಂತ ಕರ್ಷೆ. ಸ್ವಲ್ಪ ಏನು ಆಗತೈತಿ ಅವ್ರ ಮನ್ಯಾಗ ಅವ್ರಿಗೆ ಗೊತ್ತೈತಿ ಅದ್ರ ಸಲುವಾಗಿ ಜಗಳ ಆಡತ್ತಾರು. ಬುದ್ಧಿ ಮಾತು ಹೇಳೋದಿತ್ತಂದ್ರೆ ಒಂದು ನಾಲ್ಕು ಚಲೋ ತನಕ ಬುದ್ಧಿ ಮಾತು ಹೇಳ್ರಿ. ಹಿಂದೆ ಕುಂತ್ಕೊಂಡು ಸಿಕ್ಕಾಪಟ್ಟಿ ಆಕೆ ಜಗಳ ಮಾಡ್ತಾಳು, ಆಕೆ ಮನ್ಸುಳು ಇದಿಲ್ಲ, ಆಕೆ ಮಂದಿನ ಕಾಣಂಗಿಲ್ಲ, ಕಾಗಿಗತೆ ಇರ್ತೈತಿ, ಗೂಗಿಗತೆ ಇರ್ತೈತಿ. ಹೌದ್ರಿ, ನಾವು ಕಾಗಿಗತೆನ ಅದೇವು, ನಾವು ಗೂಗಿಗತೆನ ಅದೇವು. ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಯಾರ್? ನಿಮ್ದು ಏನ್ರಿ ಪ್ರಾಬ್ಲಮ್ಮ? ಏನ್ರಿ ಆಗೈತೆ ನಿಮ್ದು ಏನು ಪ್ರಾಬ್ಲಮ್ಮ? ನಿಮ್ದು ಅದೇ ಹೇಳತ್ತೇನಲ್ಲ, ನಾವು ಇದಕ್ಕೆ ಹೋದಾಗೂ ನಿಮ್ಮ ಹೆಸರು ತೆಗಿಯೋಂಗಿಲ್ಲ. ಬಟ್ ನಿಮಗೆ ನಮ್ಮ ಹೆಸರು ಡೈಲಿ ತೆಗಿಲಿಲ್ಲ ಅಂದ್ರೆ ಜೀರ್ಣನೇ ಆಗೋಂಗಿಲ್ಲ ಅಲ್ರಿ ನಿಮ್ದು. ಏನು ಕತ್ತಿನೋ, ಏನು ನೆಗೆಟಿವ್ ಪೀಪಲ್ಸು. ಒಮ್ಮೆ ಯಾವ ಥರ ಅನಿಸ್ತೈತಿ ಅಂದ್ರೆ ಗಾಯಸ್, ಏನಾದರೂ ತೊಗೊಂಡು ಕಷ್ಟ ಅವ್ರ ತಲೆ ಒಳಗೆ ಹಾಕಿಬಿಡೋಣ ಅಂತ ಅನಿಸ್ತೈತಿ. ಏನು ಮಾಡೋದಂತ ಮತ್ತು ಅವ್ರ ತಲೆ ಒಳಗೆ ಹಾಕಿ ನಾವು ಎಲ್ಲಿ ಜೈಲಿಗೆ ಹೋಗೋದಂತ ಇವ್ರನ್ನ ಇಂಥವ್ರ ಸಲುವಾಗಿ ತಲೆನ ಕೆಡಿಸ್ಕೊಂಡು ಬಿಟ್ಬಿಡೋದು. ಏನಂತಂದರೆ ಅಂಥವ್ರ ಮೈಂಡ್ ಒಳಗಲ್ಲ ಮನೆ ಒಳಗೂ ಸೇರಿಸ್ಬಾರ್ದು. ಸೊ ಗಾಯಸ್ ಅರ್ಥ ಮಾಡ್ಕೊಳ್ರಿ ಇದು ಏನು ಆಗತ್ತೈತಂತ. ಆ್ಯಂಡ್ ಮತ್ತು ಒಂದಷ್ಟು ಅದಾವು ಗಾಯಸ್ ನನಗೆ ಮನಸ್ಸಿಗೆ ಬೇಜಾರು ಮಾಡಿತ್ತು ಒಂದಷ್ಟು. ಮತ್ತು ಅದು ಇನ್ನೊಂದು ಕುಣಿಯೋದು ಅಟ್ಟ ಗೊತ್ತೈತೆ ಅಂತ. ನಮ್ಮ ಮನ್ಯಾಗ ಬಾಂಡೆ ನೀವು ಬಂದು ತಿಕ್ತೀರಿ, ನಮ್ಮ ಮನ್ಯಾಗ ಅರಿವೆ ನೀವು ಬಂದು ತಿಕ್ತೀರಿ, ಅಡುಗೆ ನಮಗೆ ದಿನ ನೀವು ಬಂದು ಹಾಕ್ತೀರಿ, ಡಬ್ಬಿ ನೀವು ಕಟ್ ಕಳಿಸ್ತೀರಿ ನನ್ನ ಹಸ್ಬೆಂಡ್ಗೆ. ಫೋನ್ ಹಿಡ್ಕೊಂಡು ಕುಣಿತಾಳು, ಫೋನ್ ಹಿಡ್ಕೊಂಡು ರೀಲ್ಸ್ ಮಾಡ್ತಾಳು. ಇದಷ್ಟು ನಿಮಗೆ ಕಾಣ್ತೈತಿ. ಇಲ್ಲಿ ಬಾಂಡೆ ತಿಕ್ಕೋದು, ಅರಿವಿ ಒಗೆಯೋದು, ಮುಸುರಿ ತಿಕ್ಕೋದು, ಪರ್ಚಿ ಒರೆಸೋದು ಇವೆಲ್ಲ ನೀವು ನಮ್ಮ ಮನೆಗೆ ಬಂದು ಕೆಲಸ ಮಾಡಿ ಕೊಡತ್ತೀರಿ ಬಿಟ್ಟಿಲೆ. ಏನ್ರಿ ಮಾತಾಡ್ತೀರಿ ನೀವು? ಏನು ಮಾತಾಡತ್ತೀರಿ ಅಂತ ನಿಮ್ಗೆ ಅರ್ಥ ಆಗತೈತಿ? ಈ ಒಂದು ಹುಡುಗಿ ಬೆಳಗ್ಗೆ ಎದ್ದಾಗಿಂದ ನಾನು ಎಲ್ಲಿ ಬಾತ್ರೂಮ್ಗೆ ಹೋದರೆ ಒಂದು ನಾನು 5 ನಿಮಿಷ 10 ನಿಮಿಷ ವೇಸ್ಟ್ ಆಗ್ತೈತೆ ಅಂತ ಹೇಳಿ ಕರ್ಷೆ ನಾನು ಎದ್ದು ಕರ್ಷೆ ನಾನೊಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಕರ್ಷೆ ಅಡುಗೆ ಮಾಡಿ ನನ್ನ ಹಸ್ಬೆಂಡ್ ಡಬ್ಬಿ ಕಟ್ಟೆ ಅವ್ರನ್ನ ಕಳಿಸಿಬಿಟ್ಟು ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಂಬಿಟ್ಟ ಅಂತಂದರೆ 9 ಗಂಟೆ ಆಗ್ತೈತಿ. 9 ಗಂಟೆ ಆದಮೇಲೆ ನನಗೋಸ್ಕರ ನಾನು ಚಹಾ ಕುಡಿಯೋದು. ಅವಾಗ ಒಂದು ಸ್ವಂತ ತುತ್ತು ತಿಂದ ಕರ್ಷೆ ನನ್ನ ಕೆಲಸಕ್ಕೆ ನಾನು ಹೋಗೋದು. ಮತ್ತು ಒಂದು ನಿಮಿಷ ಗಾಯ್ಸ್, ಫೋನ್ ಬರತ್ತಿತ್ತಂತ ಬಗ್ಗೆ ನಾನು ಹೇಳ್ಬೇಕಂತಂದರೆ ನನ್ನ ಹಸ್ಬೆಂಡ್ ನಾನು ಇವತ್ತು ರಿಚಾರ್ಜ್ ಖಾಲಿ ಆಗೈತಿ ಬಟ್ ನನ್ನ ಹಸ್ಬೆಂಡಿಗೆ ಹೇಳಿದೆ ನಾನು. ಅವ್ರು ಕೇಳಿದ್ರು ಇವಾಗ ಜಸ್ಟ್ ಕಾಲ್ ಬಂದಿತ್ತಲ್ಲ ಇವಾಗ ಈಗ ಸದ್ಯ ನಾನು ಈ ವಿಡಿಯೋ ಮಾಡಕತ್ತೇನೆ. ಬಟ್ ನನ್ನ ಫೋನ್ ಒಳಗೆ ರಿಚಾರ್ಜ್ ಇಲ್ಲ ಗೈಸ್, ನನ್ನ ಫೋನ್ ಒಳಗೆ ರಿಚಾರ್ಜ್ ಇಲ್ಲ.
ನನ್ನ ಹಸ್ಬೆಂಡ್ ರಿಚಾರ್ಜ್ ಮಾಡಪ್ಪ ಅಂತಂದರೆ ಏ ನಿಂದು ಪಗಾರ ಆಗಿತ್ತಲ್ಲ ನೀನು ಅಂತ ಹೇಕಶ ಅಂತ ಅಂದರು. ಸೊ ಡಿಪೆಂಡೆಂಟ್, ನಾನು ಯಾರ ಮೇಲೆ ಡಿಪೆಂಡ್ ಆಗೋಂಗಿಲ್ಲ, ಏನೂ ಇಲ್ಲ. ಸೊ ಈ ಥರ ಐತಿ ನಮ್ಮ ಮನೆ ಒಳಗೆ. ನಾನೇ ನನ್ನ ಗಂಡು ತೊಗೊಂಡು ಬಂದು ಹಾಕತ್ತಾನೆ, ಇಲ್ಲಿ ತಿನ್ಕೊಂತ ಕುಂತಿಲ್ಲ. ನಾನು ಕೆಲಸ ಮಾಡಕತ್ತೇನು, ನಾನು ನನ್ನ ಕಾಲ ಮೇಲೆ ನಾನು ನಿಂತು ದುಡ್ದು ತಿನ್ನಾಕತ್ತೇನು. ಯಾರಿಗೆ ಹೆದರ್ಬೇಕಾಗಿಲ್ಲ, ಯಾರ್ದು ನಾನೇನು ಕೊಲೆ ಕಳ್ಳತನ ಈ ಥರ ಏನು ಯಾರು ಬುಡಕ್ಕೆ ಬಿದ್ದು ಕರ್ಸಿ ದುಡ್ಡು ಇದು ಮಾಡಾಕತ್ತಿಲ್ಲ. ನಂದು ನಾನು ದುಡ್ದು ಕರ್ಸ ಪ್ರಾಮಾಣಿಕತೆಯಿಂದ ದುಡ್ಡು ತಿನ್ನಾಕತ್ತೇನು ಗೈಸ್. ಸೊ ನಾನು ಒಂದು ರಿಚಾರ್ಜ್ ಅನ್ನೋನು ನನ್ನ ಹಸ್ಬೆಂಡ್ ಕೊಡೋದಿಲ್ಲ, ನಾನನ್ನು ಮಾಡ್ಕೊಳ್ತೇನು. ಯಾವಾಗಾದರೂ ಮಾಡ್ತಾರೋ ಇಲ್ಲ ಅಂತಲ್ಲ. ಸೊ ನಾವಿಬ್ಬರು ಗಂಡ ಹೆಂಡತಿ ಚಲೋ ಅದೇವು, ನಮ್ಮಿಬ್ಬರು ನಡುವೆ ಏನಿಲ್ಲ. ಸೊ ಹೇಳ್ತೇನಂತ, ನಮ್ಮ ಗಂಡ ಹೆಂಡತಿ ನಡುವೆ ಏನೂ ಇಲ್ಲ. ಬಟ್ ಆಚೆ ಜನ ಒಂದಷ್ಟು ಸರ್ಕಲ್ ಒಳಗೆ ಆ ಥರ ಈ ಥರ ಮಾತಾಡಿದ್ದೈತಿ, ಈ ಥರ ಮಾತಾಡಿದಾರು ಗೈಸ್. ನಾನೇನು ಹೇಳಿದ್ನಲ್ಲವ ಇಷ್ಟೊಂದು ಮಟ್ಟ ಈ ಥರ ಎಲ್ಲ ಮಾತಾಡಿದಾರು. ಏನು ಮಾಡೋಕ್ಕಾಗಂಗಿಲ್ಲ, ಬಿಟ್ಟುಬಿಡೋಣಂತ. ನೆಗೆಟಿವ್ ಪೀಪಲ್ನ ಡಿಲೀಟ್ ಯುವರ್ ನೆಗೆಟಿವ್ ಪೀಪಲ್ ಆ್ಯಂಡ್ ಎಕ್ಸ್ಪೆಕ್ಟ್ ಯುವರ್ ಏನೋ ಆಗೈತಿ, ಡಿಲೀಟ್ ಯುವರ್ ನೆಗೆಟಿವ್ ಪೀಪಲ್ಸ. ನಿಮ್ಮ ಸರ್ಕಲ್ ಒಳಗೆ ನೆಗೆಟಿವ್ ಪೀಪಲ್ಸ್ನ ಡಿಲೀಟ್ ಮಾಡಬೇಡ್ರಿ. ನೀವೇನು ಮಿಸ್ಟೇಕ್ ಮಾಡಿದಿರಲ್ಲ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಳ್ರಿ ಆ್ಯಂಡ್ ಅದನ್ನು ಕರೆಕ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ ಆ್ಯಂಡ್ ಬೆಳೀರಿ. ಯಾರ ಬಗ್ಗೆ ತಲೆ ಕೆಡ್ಸ್ಕೊಕ್ಕೆ ಹೋಗ್ಬೇಡ್ರಿ ಗೈಸ್. ಯಾರ ಬಗ್ಗೆ ತಲೆ ಕೆಡ್ಸ್ಕೊಕ್ಕೆ ಹೋಗ್ಬೇಡ್ರಿ. ಯಾರೇ ನಮಗೆ ದುಡ್ಡು ತಂದು ಹಾಕೋಂಗಿಲ್ಲ, ಅವ್ರೇನು ಮಾತಾಡ್ತಾರಷ್ಟು, ನಮ್ಗೇನು ತಂದು ಊಟ ಹಾಕ್ತಾರೋ ಅವ್ರ, ಏನು ನಮ್ಮ ಮನೆ ಕೆಲಸ ಮಾಡಕ್ಕೆ ಬರ್ತಾರೋ, ನಮಗೇನು ಊಟ ಹಾಕ್ತಾರೋ ಅವ್ರ ಸಲುವಾಗಿ ತಲೆ ಕೆಡ್ಸ್ಕೊಂಡು ಅವ್ರ ಸಲುವಾಗಿ ಅವ್ರೇನೋ ಅಂದ್ರೆ ಅಂತೇಳಿ ಚಿಂತೆ ಮಾಡ್ಕೊಂಡು ಕುಂದ್ರಾಕ. ಅವ್ರು ಏನಾದರೂ ಅವರಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಕತ್ತಿರ ಅಂದ್ಕೊಳ್ರಿ. ಫುಲ್ ನಿಮ್ಗೆ ಏನಾದರೂ ಬೇಜಾರಾಗಕತ್ತಿದೆ ಅಂತ ಅಂದ್ಕೊಳ್ರಿ. ಅವ್ರ ಜೊತೆ ಮಾತು ಬಿಟ್ಬಿಡ್ರಿ, ಅವರಿಂದ ದೂರ ಇರೋಕ್ಕೆ ಟ್ರೈ ಮಾಡಿರಿ. ಆವಾಗ ನಿಮ್ಗೆ ಒಂದೆರಡು ದಿನ ಅಷ್ಟು ಅನ್ನಿಸ್ತೈತಿ, ಅವ್ರು ಹಿಂಗಂದ್ರು ಹಂಗಂದಿರು ಅಂತ ಹೇಳಿ. ಮೂರನೇ ದಿನ ಅವ್ರು ಯಾರು ಅನ್ನೋದನ್ನು ನೀವು ಮರೆತು ಹೋಗಿರ್ತೀರಿ. ಸೊ ನೆಗೆಟಿವ್ ಪೀಪಲ್ದಿಂದ ದೂರಿರಿ. ನೀವು ಅವಾಗನ ಏನಾದರೂ ಮಾಡೋಕ್ಕೆ ಸಾಧ್ಯ ಗಾಯಿಸಿಲ್ಲ ಅಂತಂದ್ರೆ, ಅವ್ರ ಜೊತೆ ಇರ್ತನ ನಾವು ಏನಾದರೂ ಸಾಧನೆ ಮಾಡ್ತೇನೆ ಅಂತಂದರೆ ಅವ್ರು ಮಾತಾಡಿದ್ದನ್ನ ಮೈಂಡ್ ಒಳಗೆ ನೆನ್ಪಿಸ್ಕೊಂಡು ಕರ್ಷ ಮೈಂಡೆಲ್ಲ ಸುಮ್ಮನೆ ರಿಸ್ಕ್ ಅದಕ್ಕೆ. ಸೊ ಅವ್ರನ್ನಿಂದ ದೂರ ಆಗಿ ಇರ್ರಿ ನೆಗೆಟಿವ್ ಇದರಿಂದ. ಸೊ ನಾನು ಈ ಥರ ಅದೇನು, ನಾನು ಯಾರು ಹಚ್ಕೊಂಗಿಲ್ಲ, ಯಾರ ಬಗ್ಗೆ ಕೇರ್ ಮಾಡೋಂಗಿಲ್ಲ. ನನ್ನ ಪಾಲಿಗೆ ನಾ ಇರ್ತೇನೆ, ನನ್ನ ಪಾಲಿಗೆ ನಾ ದುಡ್ಡು ತಿನ್ನಕತ್ತೇನೋ, ನಾನು ಯಾರಿಗೆ ಹೆದರಬೇಕಾಗಿಲ್ಲ. ಐ ಎಮ್ ಜಸ್ಟಿಸ್. ನಾನು ಡ್ಯಾನ್ಸ್ ಆದರೂ ಮಾಡ್ಕೊಳ್ತೇನು, ನನ್ನ ಮೊಬೈಲು, ನನ್ನ ರಿಚಾರ್ಜು ಆ್ಯಂಡ್ ನನ್ನ ಫೋನು, ನನ್ನ ರಿಚಾರ್ಜು ಆ್ಯಂಡ್ ನನ್ನ ರೊಕ್ಕ ಅಲ್ಲೇ ನಾನು ರಿಚಾರ್ಜ್ ಮಾಡ್ತೇನು. ನನ್ನ ಕೈಕಾಲು ಬೇಕಾದರೆ ನೋಡಿರಿ, ಬೇಡಂದ್ರೆ ಬ್ಲಾಕ್ ಮಾಡಿ ಹೋಗಿರಿ. ಯಾಕೆ ಕುಣಿತಾಳಂತ ಅದು ಮಾಡ್ತಾಳಂತ ಇದು ಮಾಡ್ತಾಳಂತ ಏನು ಹೇಳ್ತಾರೋ ದೇವ್ರಿಗೆ ಗೊತ್ತು. ತಮ್ಮ ಮನ್ಯಾಗಿನ ಮಕ್ಕಳು ಇಟ್ಟಿಟ್ಟು ಬಟ್ಟೆ ಹಾಕೋತಾರೆ, ಇಲ್ಲಿ ಎಲ್ಲ ಕಾಣೋ ಹಂಗೆ, ಇಲ್ಲಿ ತಳಗಿಂದೆಲ್ಲ ಕಾಣೋ ಹಂಗೆ, ಮ್ಯಾಗಿಂದೆಲ್ಲ ಕಾಣೋ ಹಂಗೆ ಓವರಾಗಿ ಅವ್ರು ಓವರ್ ಆ್ಯಕ್ಟಿಂಗ್ ನೋಡಿದರೆ ಯಪ್ಪ ಅಂತ ಅನಿಸ್ತೈತಿ. ಬಟ್ ಅವ್ರದ್ದು ಬಿಡ್ತಾರೋ, ನಮ್ಮದು ಮಾತಾಡೋಕೆ ಬರ್ತಾರೋ. ಪೈಲ ನಿಮ್ಮ ತಾಟ್ ಇರ್ತೈತಲ್ಲ, ನಿಮ್ಮ ತಾಟ್ ಒಳಗೆ ನೋಡ್ಕೊಳ್ರಿ, ಆಮೇಲೆ ಬೇರೆದರ ತಾಟ್ ಒಳಗೆ ನೋಡ್ರಿ. ನೀವು ಹೆಂಗೆ ಅದೇರ ಅಂಥೇಳಿ ಪೈಲ ನೀವು ನೋಡ್ಕೊಳ್ರಿ, ಆಮೇಲೆ ಬೇರೆದರ ತಾಟ್ ಒಳಗೆ ನೋಡ್ರಿ. ಬೇರೆದರ ತಾಟ್ ಒಳಗೆ ನೊರಜು ಬಿದ್ದಿರ್ತೈತೆ, ಖರೆ ನಿಮ್ಮ ತಾಟ್ ಒಳಗೆ ಹೆಗ್ಗನ ಬಿದ್ದಿರ್ತೈತೆ, ಅದನ್ನು ಬಿಡ್ತೀರಿ, ಹೆಗ್ಗನ ಬಿಡ್ತೀರಿ, ಹಂಗೆ ತಿಂತೀರಿ. ಮತ್ತು ಬೇರೆದರ ತಾಟ್ ಒಳಗೆ ನೊಣ ತೆಗ್ಯಾಕೆ ಹೋಗ್ತೀರಿ. ನಿಮ್ಮ ಕೆಲಸನ ಇದು. ನಿಮ್ಮ ಮನ್ಯಾಗನ ಇಟ್ಕೊಂಡಿರ್ತೀರಿ, ನಿಮ್ಮ ಮಕ್ಕಳುಗಳು, ನಿಮ್ದು ಏನಾರು ನಿಮ್ಮ ಮನ್ಯಾಗನ ಯಾರೋ ಒಬ್ರು ಇರ್ತಾರೋ ಈ ಥರ. ನಾವು ಏನೋ ಬೆಳಿತಿದ್ದೆವು, ನಾವು ಏನೋ ಮಾಡತ್ತೇವು, ನಾವೇನು ಪುಕ್ಷಟಿ ಮಾಡತ್ತೇವು. ನಮ್ಮ ಇಷ್ಟ, ನಮ್ಮದಿಲ್ಲ, ನಮ್ಮ ಲೈಫು, ನಾವು ಎಂಜಾಯ್ ಮಾಡ್ತೀವಿ, ನಮ್ಮ ಲೈಫು ನಾವು ಏನಾದರೂ ಮಾಡ್ತೀವಿ. ನಿಮ್ಗೆ ಏನು ಬೇಕು ನೀವು ಆ ಥರ ಇರ್ರಿ. ನೀವು ಅದು ಯಾಕೆ ಮಾಡತ್ತೀರಿ, ನೀವು ಅಲ್ಲೇ ಕೆಲಸ ಹೋಗತ್ತೀರಿ, ನೀವು ಅದು ಯಾಕೆ ಡ್ರೆಸ್ ಹಾಕ್ಕೊಳತ್ತಿ ಅಂತ ನಾವು ಯಾವತ್ತಾದ್ರೂ ನಿಮ್ಮನ್ನು ಜಡ್ಜ್ ಮಾಡಿದ್ದೀವ ಅಥವಾ ನಿಮ್ಮ ಬಗ್ಗೆ ಮಾತಾಡಿದ್ದೀವ? ನಿಮ್ಮಿಷ್ಟ ಗೈಸ್, ನೀವು ಯಾವ ಥರ ಆದರೂ ಇರ್ರಿ. ನಿಮಗೆ ಸ್ವತಂತ್ರನೂ ಐತಿ, ನಿಮಗೆ ಯಾವ ಥರ ಸ್ವತಂತ್ರ ಐತಿ ಅದು ನಮಗೂ ಸ್ವತಂತ್ರ ಐತಿ. ಸೊ ನನ್ನ ಬಗ್ಗೆ ನೀವು ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನನ್ನ ಬಗ್ಗೆ ನಾನು ಅದೇನು ಯೋಚನೆ ಮಾಡ್ಕೊಳಕ್ಕೆ. ಸೊ ನಿಮ್ಮ ಬಗ್ಗೆ ಅಷ್ಟೇ ನೀವು ಯೋಚನೆ ಮಾಡ್ಕೊಂಡು ಮುಚ್ಕೊಂಡಿದ್ರೆ ನಿಮಗೂ ಒಳ್ಳೆಯದು, ನನಗೂ ಒಳ್ಳೆಯದು. ನಾನು ನೋಡೋಕೆ ಈ ಥರ ಅದೇನು
ಆ್ಯಂಡ್ ಫುಲ್ ಸೈಲೆಂಟಾಗಿರ್ತೇನು. ಹೋಗಿ ಜಗಳ ತಕ್ಕೊಂಡು ಬರೋಂಗಿಲ್ಲ, ಬಂದರೆ ಮಾತ್ರ ಸುಮ್ಮನೆ ಬಿಡೋಂಗಿಲ್ಲ. ಗೊತ್ತಾಯ್ತಲ್ಲ? ಯಾವತ್ತೂ ನಾನು ಹೋಗಿ ಇನ್ನೊಬ್ಬರ ಹತ್ರ ನಾನು ಹೋಗಿ ಜಗಳ ತಗೋದಿಲ್ಲ. ಬಂದರೆ ಮಾತ್ರ ಪಕ್ಕ ಗೊತ್ತಾಯ್ತು ಅನ್ಕೊಳ್ತೇನು, ಅರ್ಥ ಆಯ್ತು ಅನ್ಕೊಳ್ತೇನು. ಆ್ಯಂಡ್ ಸೊ ಗೈಸ್, ನನ್ನ ಬಗ್ಗೆ ಯಾರೆಲ್ಲ ಇದು ಒಳ್ಳೆ ಒಪಿನಿಯನ್ ಇಟ್ಕೊಂಡಿರಲ್ಲ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನನ್ನ ಬಗ್ಗೆ ಒಂದಷ್ಟು ಕೆಟ್ಟ ಜನಕ್ಕೆ ಹೇಳಿದಷ್ಟು ಎಲ್ಲರೂ ಈ ಥರ ಅರ್ಥ ಮಾಡ್ಕೊಬೇಡ್ರಿ. ಕೆಟ್ಟ ಜನಕ್ಕೆ ಹೇಳಿದಷ್ಟು ನನ್ನ ಬಗ್ಗೆ ಒಂದಷ್ಟು ಜನ ಕೆಟ್ಟದಾಗಿ ಮಾತಾಡಿದರು. ನಾನು ನನ್ನ ಕಿವಿಲೇನು ಕೇಳಿದ್ದೇನು, ಸೊ ಅಂಥವ್ರಿಗೆ ಹೇಳಿದ್ದೇನು. ಸೊ ಬೇರೆ ಯಾರೋ ನಿಮ್ಮ ಬಗ್ಗೆ ಅಂತ ಅನ್ಕೊಳಕ್ಕೆ ಹೋಗಬೇಡ್ರಿ. ನನ್ನ ಬಗ್ಗೆ ಯಾರು ಕೆಟ್ಟದಾಗಿ ಮಾತಾಡಿದಾರಲ್ಲ ಅದನ್ನು ನಾನು ಕಿವಿದಿಂದ ಕೇಳಿದ್ದೇನಲ್ಲ ಅದನ್ನು ಮಾತ್ರ ಹೇಳಿದ್ದು. ಇವಾಗ ಯಾರೋ ಮುಂದೆ ಹೇಳಿದಾರು ಅವ್ರು ಬಂದು ನನಗೆ ಹೇಳಿದ್ರು, ಅದ್ರ ಬಗ್ಗೆ ನಾನು ಮಾತಾಡಿಲ್ಲ. ನನ್ನ ಮುಂದೆ ಯಾರು ಡೈರೆಕ್ಟಾಗಿ ಮಾತಾಡಿದಾರಲ್ಲ ನನ್ನ ಕಿವಿಲೇ ನಾನು ಸ್ವತಃ ಕೇಳಿದ್ದೇನಲ್ಲ ಅದ್ರ ಬಗ್ಗೆ ಮಾತಾಡಿದ್ದು. ಸೊ ಗೈಸ್, ನಿಮ್ಮ ಬಗ್ಗೆ ನಿಮಗೆಲ್ಲ ಬೇಜಾರು ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಯಾರು ಕೆಟ್ಟದಾಗಿ ಮಾತಾಡಿದಾರಲ್ಲ, ಕೆಟ್ಟದಾಗಿ ಕಮೆಂಟ್ ಅಲ್ಲ, ನನ್ನ ಬಗ್ಗೆ ಒಂದಷ್ಟು ಕಮೆಂಟ್ಗಳು ಕೆಟ್ಟದಾಗಿ ಮಾಡಿದಾರಲ್ಲ ಅವ್ರಿಗೆ ಮಾತಾಡಿದ್ದು. ಅಂದರೆ ಕಮೆಂಟ್ ಇದು ಯಾವ ಸೋಷಿಯಲ್ ಮೀಡಿಯಾ ಒಳಗೆ ಅಲ್ಲ, ಡೈರೆಕ್ಟಾಗಿ ಮಾತಾಡಿದ್ದಿದ್ದ ನನಗೆ. ನಮ್ಮ ಒಂದಷ್ಟು ಹಂಗೆ ಇರ್ತಾರಲ್ಲ ಊರೊಳಗೆ, ಸೊ ಅಂಥವ್ರ ಬಗ್ಗೆ ಮಾತಾಡಿದ್ದಿದ್ದ. ಸೊ ನಿಮ್ಮ ಬಗ್ಗೆ ಏನೂ ಅಲ್ಲ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡತ್ರಲ್ಲ ದಯವಿಟ್ಟು ಹಿಂಗೆ ಸಪೋರ್ಟ್ ಮಾಡಿರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋ ನೋಡಿದಿರಲ್ಲ ಅವರಿಗೆ. ಆ್ಯಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವಿಡಿಯೋನ ನೋಡಿರಿ. ಆ್ಯಂಡ್ ನೆಕ್ಸ್ಟ್ ಬ್ಲಾಗ್ದಾಗ ಸಿಗೋಣಂತೆ. ಥ್ಯಾಂಕ್ ಯು.